ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ತಿಳಿಯಪಡಿಸ್ತೇನೆ. ಈ ದಿನ ಬುಧವಾರದ ಆನ್ಲೈನ್ ಪ್ರೇಯರ್ಗೆ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ನಾನು ಪ್ರೀತಿಯಿಂದ ಆಹ್ವಾನಿಸಿಕೊಳ್ಳುತ್ತೇನೆ. ಈಗ ನಾವು ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿಕೊಂಡು ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ಈಗಲೂ ನಿನ್ನ ಸನ್ನಿಧಿಯಲ್ಲಿ ಸ್ವಾಮಿ ಪ್ರಾರ್ಥಿಸುವುದಕ್ಕೆ, ನಿನ್ನ ವಾಕ್ಯಗಳನ್ನು ಕೇಳುವುದಕ್ಕೆ ಸ್ವಾಮಿ, ಧ್ಯಾನಿಸುವುದಕ್ಕೆ ನಾವು ಬರ್ತಿರುವಾಗ ಪವಿತ್ರಾತ್ಮನೇ ಸ್ವಾಮಿ, ಅನೇಕರನ್ನು ಕರ್ತನೆ ಈ ಪ್ರಾರ್ಥನೆಯಲ್ಲಿ ಜಾಯಿನ್ ಮಾಡುವುದಕ್ಕಾಗಿ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ. ಪ್ರಾರಂಭದಿಂದ ಅಂತ್ಯದ ತನಕ ನಮ್ಮ ನಡೆಸುವಂತಾತನೇ ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಮುಂದಿರುವ ಸಮಯವನ್ನೆಲ್ಲ ನಿನಗೆ ಒಪ್ಪಿಸಿಕೊಡ್ತಾ ನಮ್ಮೆಲ್ಲರನ್ನು ನೀನು ಆಶೀರ್ವಾದ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತಾ ಯೇಸು ನಾಮದಲ್ಲಿ ಬೇಡಿದ್ದೇವೆ ಪ್ರೀತಿಯ ಪರಲೋಕದ ತಂದೆ, ಆಮೇನ್. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈಗ ಮೊದಲು ಕರ್ತನನ್ನು ಸ್ತೋತ್ರ ಮಾಡಿ ನಂತರ ವಾಕ್ಯ ಸಂದೇಶಕ್ಕೆ ನಾವು ಹೋಗೋಣ. ಆದರ್ಶ ನಮ್ಮನ್ನು ಹಾಡಲ್ಲಿ ನಜಿಸೋರಾಗಿರ್ತಾರೆ. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ನನ್ನ ಉದ್ಧರಿಸುವವನು ನೀನೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀನೇ. ನನ್ನ ಉದ್ಧರಿಸುವವನು ನೀನೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀನೇ. ಯೇಸುವೇ, ನಿನ್ನನ್ನು ಆರಾಧಿಸುವೆ. ಯೇಸುವೇ, ನಿನ್ನನ್ನು ಆರಾಧಿಸುವೆ. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ಲೋಕದಲ್ಲಿ ಅಲೆಯುತ್ತಿದ್ದೆ, ನೀನೇ ನನ್ನ ಹುಡುಕಿ ಬಂದೆ. ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ, ಅವಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ. ನಿನ್ನ ಕೃಪೆ ಶ್ರೇಷ್ಠವಲ್ಲವೇ, ಲೋಕದಲ್ಲಿ ಅಲೆಯುತ್ತಿದ್ದೆ, ನೀನೇ ನನ್ನ ಹುಡುಕಿ ಬಂದೆ. ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ, ಅವಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ. ನಿನ್ನ ಕೃಪೆ ಶ್ರೇಷ್ಠವಲ್ಲವೇ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ ನಾಮ ಮೇಲೆತ್ತುವೆ. ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ ನಾಮ ಮೇಲೆತ್ತುವೆ.
ನನ್ನ ಉದ್ಧರಿಸುವವನು ನೀನೇ. ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ನನ್ನ ಉದ್ಧರಿಸುವವನು ನೀನೇ. ನನ್ನ ತಲೆಗೆ ಎಂದಿಗೂ ಗೌರವವು ನೀನೇ. ಯೇಸುವೇ ನಿನ್ನನ್ನು ಆರಾಧಿಸುವೆ. ಯೇಸುವೇ ನಿನ್ನನ್ನು ಆರಾಧಿಸುವೆ. ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ. ನೊಂದು ಹೊಡೆದ ಹೃದಯವನ್ನು ಪ್ರತಿದಿನವೂ ಕಟ್ಟುತ್ತಿರುವೆ. ಒಳ್ಳೆಯ ಸಮರ್ಯನು ನೀನೇ. ಹುಸುಬಿನಲ್ಲಿ ನಿಂತ ನನ್ನ ಬಂಡೆ ಮೇಲೆ ನಿಲ್ಲಿಸಿರುವೆ. ನನ್ನಯ ರಕ್ಷಕನು ನೀನೇ. ನೊಂದು ಹೊಡೆದ ಹೃದಯವನ್ನು ಪ್ರತಿದಿನವೂ ಕಟ್ಟುತ್ತಿರುವೆ. ಒಳ್ಳೆಯ ಸಮರ್ಯನು ನೀನೇ. ಹುಸುಬಿನಲ್ಲಿ ನಿಂತ ನನ್ನ ಬಂಡೆ ಮೇಲೆ ನಿಲ್ಲಿಸಿರುವೆ. ನನ್ನಯ ರಕ್ಷಕನು ನೀನೇ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ ನಾಮ ಮೇಲೆತ್ತುವೆ. ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ ನಾಮ ಮೇಲೆತ್ತುವೆ. ನನ್ನ ಉದ್ಧರಿಸುವವನು ನೀನೇ. ನನ್ನ ತಲೆಗೆ ಎಂದಿಗೂ ಗೌರವವು ನೀನೇ. ನನ್ನ ಉದ್ಧರಿಸುವವನು ನೀನೇ. ನನ್ನ ತಲೆಗೆ ಎಂದಿಗೂ ಗೌರವವು ನೀನೇ. ಯೇಸುವೇ ನಿನ್ನನ್ನು ಆರಾಧಿಸುವೆ. ಯೇಸುವೇ ನಿನ್ನನ್ನು ಆರಾಧಿಸುವೆ. ಆರಾಧಿಸುವೆನು ನಿನ್ನ. 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 ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈಗ ದೇವರ ವಾಕ್ಯವನ್ನು ಕೇಳುವಂತಹ ಸಮಯ. ಪ್ರತಿ ಬುಧವಾರ ಆದರ್ಶ್ ಡ್ಯಾನಿಯಲ್ ನಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಪವಿತ್ರಾತ್ಮನ ಸಹಾಯದಿಂದ ಅವರು ತರುವಂಥವರಾಗಿದ್ದಾರೆ. ಕರ್ತನಾಮಕ್ಕೆ ಸ್ತೋತ್ರ. ಈ ದಿನ ಸಹ ಮತ್ತು ಆದರ್ಶ ದೇವರ ವಾಕ್ಯವನ್ನು ಹಂಚಿಕೊಳ್ಳುವರಾಗಿರ್ತಾರೆ. ಅವರನ್ನು ನಾವು ಆಹ್ವಾನಿಸಿಕೊಳ್ಳೋಣ. Hallelujah. ಹಲ್ಲೆಲೂಯಾ. I am so happy to be here in this evening. ಈ ಸಂಜೆ ಸಮಯದಲ್ಲಿ ನಿಮ್ಮ ಮಧ್ಯದಲ್ಲಿರಲಿಕ್ಕೆ ನಾನು ಸಂತೋಷ ಪಡ್ತೇನೆ. I want to talk about ನಾನಿದನ್ನು ಮಾತಾಡಲಿಕ್ಕಿರುವಂಥ ವಿಷಯವೇನೆಂದರೆ the salvation. ರಕ್ಷಣೆ ಎಂಬ ಕುರಿತು ನಾನು ಮಾತಾಡಲಿಕ್ಕಿದ್ದೇನೆ. Let us all turn to ನಾವೆಲ್ಲರೂ ಸತ್ಯವೇದವನ್ನು Hebrews ಹಿಬ್ರಿಯರಿಗೆ ಬರೆದ ಪತ್ರಿಕೆ
chapter 11, verse 27. 11ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 27ನೇ ವಚನವನ್ನು ನಾವು ಓದಿಕೊಳ್ಳೋಣ. By faith he left Egypt, not being afraid of anger of the king, for he endured as seeing him who is invisible. By faith he kept the Passover and sprinkled the blood so that the destroyer of the firstborn might not touch them. 27 ಮತ್ತು 28 ವಚನಗಳನ್ನು ನಾವು ಓದ್ತಾ ಇದ್ದೇವೆ. ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ. ಅವನು ಅದೃಶ್ಯನಾಗಿರುವ ಆತನನ್ನು ದೃಷ್ಟಿಸುವವನೋ ಎಂಬಂತೆ ದೃಢಚಿತ್ತನಾಗಿದ್ದನು. ಚೊಚ್ಚಲ ಮಕ್ಕಳನ್ನು ಸಂಹರಿಸುವವನು ಇಸ್ರಾಯೇಲರನ್ನು ಮುಟ್ಟದಂತೆ ಅವನು ಪಸ್ಕವೆಂಬ ಊಟವನ್ನು ರಕ್ತ ಪ್ರೋಕ್ಷಣ ಆಚಾರವನ್ನು ನೇಮಿಸಿದ್ದು ನಂಬಿಕೆಯಿಂದಲೇ. Amen. ಆಮೇನ್. The author of Hebrews, first he defines about faith. ಈ ಇಬ್ರಿ ಪತ್ರಿಕೆ ಬರೆದಂಥ ಭಕ್ತನು ಈ ಒಂದು ಅಧ್ಯಾಯದಲ್ಲಿ ಮೊದಲನೇದಾಗಿ ನಂಬಿಕೆ ಅಂದರೆ ಏನು ಎಂಬುದಾಗಿ ಹೇಳ್ತಾನೆ. And he talked about how faith works. ನಂತರ ನಂಬಿಕೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ವಿವರಿಸ್ತಾರೆ. The author is a New Testament author. He came from Old Testament background. ಈ ಒಂದು ಪತ್ರಿಕೆಯನ್ನು ಬರೆದಂಥ ಭಕ್ತನು ಹಳೆಯ ಒಡಂಬಡಿಕೆಯ ಹಿನ್ನೆಲೆ ಹೊಂದಿರುವಂಥ ಆತನು ಹೊಸ ಒಡಂಬಡಿಕೆಯ ಸತ್ಯಗಳನ್ನು ಉಪದೇಶಿಸುವ ಆತನಾಗಿದ್ದಾನೆ. He knows about the finished work of Jesus Christ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿ ಮುಗಿಸಿರುವಂಥ ಕಾರ್ಯದ ಕುರಿತು ತಿಳಿದಂಥ ವ್ಯಕ್ತಿ ಈತನಾಗಿದ್ದಾನೆ. He knows about the Jesus is greater than Moses and angels. ಅಷ್ಟು ಮಾತ್ರವಲ್ಲ, ಯೇಸು ಕ್ರಿಸ್ತನು ಮೋಶೆಗಿಂತಲೂ ಎಲ್ಲ ದೇವದೂತರಿಗಿಂತಲೂ ಶ್ರೇಷ್ಠವಾದವನೆಂಬುದಾಗಿ ತಿಳಿದಾತನಾಗಿದ್ದಾನೆ. And he wants to encourage the Jewish Christian people by encouraging by using Old Testament personalities. ಅಷ್ಟು ಮಾತ್ರವಲ್ಲ, ಹಳೆಯ ಒಡಂಬಡಿಕೆಯ ನಂಬಿಕೆಯ ವೀರರ ಮೂಲಕವಾಗಿ ಅವರ ಕುರಿತು ಹೇಳುವುದರಿಂದ ಇಲ್ಲಿ ಹಿಬ್ರಿ ವಿಶ್ವಾಸಿಗಳನ್ನು ಆತನು ನಂಬಿಕೆಯಲ್ಲಿ ಬಲಪಡಿಸುವ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾನೆ. By teaching Old Testament personality story, he wants to teach us New Testament truths. ಹಳೆಯ ಒಡಂಬಡಿಕೆಯ ನಂಬಿಕೆಯ ವೀರರನ್ನು ಉಪಯೋಗಿಸಿಕೊಂಡು ಹೊಸ ಒಡಂಬಡಿಕೆಯ ಸತ್ಯಗಳನ್ನು ಆತನು ಉಪದೇಶ ಮಾಡ್ತಿದ್ದಾನೆ. Amen. ಆಮೇನ್. Today we want to speak about ಈ ದಿನ ನಾವು ಮಾತಾಡಲಿಕ್ಕಿರುವಂಥ ವಿಷಯ salvation. ರಕ್ಷಣೆ ಎಂಬುದರ ಕುರಿತು. We see that in Abraham's story was divided into 4 parts. ನಾವು ಕಳೆದ ವಾರಗಳಲ್ಲಿ ನಾವು ನೋಡಿದೆವು. Abraham's story divided into 4 parts. ಅಬ್ರಹಾಮನ ಜೀವನ ಚರಿತ್ರೆಯನ್ನು ನಾವು 4 ಭಾಗಗಳಾಗಿ ವಿಂಗಡಿಸಿಕೊಂಡೆವು. In the same way, we are in Moses story. ಇಲ್ಲಿ ಈ ದಿನಗಳಲ್ಲಿ ನಾವು ಮೋಶೆ ಕುರಿತು ನಾವು ಧ್ಯಾನ ಮಾಡ್ತಿದ್ದೇವೆ. Moses story is divided into 5 parts. ಇಲ್ಲಿ ಸಹ ನಾವು ನೋಡ್ತೇವೆ ಮೋಶೆಯ ಜೀವನ ಕಥೆ 5 ಭಾಗಗಳಾಗಿ ನಾವು ವಿಂಗಡಿಸಲ್ಪಟ್ಟಿದೆ. First, Moses' parent faith. ಮೊದಲನೇದಾಗಿ ಮೋಶೆಯ ತಂದೆ ತಾಯಿಗಳ ನಂಬಿಕೆ. Second, his identification. ಎರಡನೇದಾಗಿ ಆತನ ಗುರುತಿಸುವಿಕೆ. Third one, separation. ಮೂರನೇ ಸಂಗತಿ ಪ್ರತ್ಯೇಕತೆ. Fourth one, salvation. ನಾಲ್ಕನೇದಾಗಿ ರಕ್ಷಣೆ. And sixth one is fifth one is deliverance. ಐದನೇ ಸಂಗತಿ ಅದು ಬಿಡುಗಡೆ. Today we want to talk about
salvation. ಈ ದಿನ ನಾವು ರಕ್ಷಣೆ ಎಂಬುವಂಥ 4ನೇ ಭಾಗದ ಕುರಿತು ಧ್ಯಾನ ಮಾಡಲಿಕ್ಕಿದ್ದೇವೆ. Moses believed in all things, ಮೋಶೆಯು ಎಲ್ಲ ವಿಷಯಗಳಲ್ಲಿ ನಂಬಿಕೆ ಉಳ್ಳವನಾಗಿದ್ದ. and that how he was saved. ಆ ನಂಬಿಕೆ ಮೂಲಕವೇ ಆತನು ರಕ್ಷಿಸಲ್ಪಟ್ಟಾತನಾಗಿದ್ದಾನೆ. Moses is huge in the eyes of Jewish people. ಮೋಶೆಯು ಇಸ್ರಾಯೇಲರ ದೃಷ್ಟಿಯಲ್ಲಿ ಒಂದು ದೊಡ್ಡ ವ್ಯಕ್ತಿಯಾಗಿದ್ದಾನೆ. The Jewish people are giving more respect to him because he is the great law giver. ಇಸ್ರಾಯೇಲರು ಮೋಶೆಯನ್ನು ತುಂಬ ಗೌರವಿಸುವಂಥವರಾಗಿದ್ದಾರೆ. ಕಾರಣವೇನೆಂದರೆ ಮೋಶೆ ಮೂಲಕ ಧರ್ಮಶಾಸ್ತ್ರ ಅವರಿಗೆ ಕೊಡಲ್ಪಟ್ಟಿದೆ. He is the one who brought 10 commandments from God. That's why those people are giving more respect to Moses. ಮೋಶೆಯು ದೇವರಿಂದ ಇಸ್ರಾಯೇಲರಿಗೆ 10 ಆಜ್ಞೆಗಳನ್ನು ತಂದಾತನಾಗಿದ್ದಾನೆ. ಈ ಕಾರಣದಿಂದ ಇಸ್ರಾಯೇಲರಲ್ಲಿ ಮೋಶೆಗೆ ತುಂಬ ಗೌರವ ಇರುವಂಥದ್ದಾಗಿದೆ. Law was very important to them. ಅವರಿಗೆ ಇಸ್ರಾಯೇಲರಿಗೆ ಧರ್ಮಶಾಸ್ತ್ರ ಎಂಬುದು ಬಹಳ ಮುಖ್ಯವಾದ ಪ್ರಾಮುಖ್ಯವಾದ ಸಂಗತಿಯಾಗಿದೆ. Law was biggest thing to them. ಧರ್ಮಶಾಸ್ತ್ರ ಅನ್ನುವಂಥದ್ದು ಅವರಿಗೆ ಒಂದು ದೊಡ್ಡ ಶ್ರೇಷ್ಠವಾದ ಸಂಗತಿಯಾಗಿದೆ. They are the people of the law. ಅವರು ಅಂದರೆ ಇಸ್ರಾಯೇಲ್ಯರು ಧರ್ಮಶಾಸ್ತ್ರದ ಜನರಾಗಿದ್ದಾರೆ. Law was the major thing to them. ಲಾ ಅಥವಾ ಧರ್ಮಶಾಸ್ತ್ರ ಅನ್ನುವಂಥದ್ದು ಅವರಿಗೆ ಬಹಳ ಪ್ರಾಮುಖ್ಯವಾದಂಥ ಸಂಗತಿ. So they think that ಆದ್ದರಿಂದ ಅವರು ಈಗ ಆಲೋಚನೆ ಮಾಡುವವರಾಗಿದ್ದರು. God gave law to us. ದೇವರು ನಮಗೆ ಧರ್ಮಶಾಸ್ತ್ರವನ್ನು ಕೊಟ್ಟಿರುತ್ತಾನೆ. So salvation is belong to only to us. ಆದ್ದರಿಂದ ನಮಗೆ ಧರ್ಮಶಾಸ್ತ್ರ ಕೊಡಲ್ಪಟ್ಟದರಿಂದ ರಕ್ಷಣೆ ಅನ್ನುವಂಥದ್ದು ನಮಗೆ ಮಾತ್ರ ಸೇರಿರುವಂಥದ್ದು ಎಂಬುದಾಗಿ. God so loved us, they think like that. ಅವರು ಹೀಗೆ ಆಲೋಚನೆ ಮಾಡುವವರಾಗಿದ್ದರು. ದೇವರು ನಮ್ಮನ್ನು ಮಾತ್ರ ತುಂಬ ಪ್ರೀತಿ ಮಾಡುವವನಾಗಿದ್ದಾನೆಂಬುದಾಗಿ. So they do like the Lord says to do. ಆದ್ದರಿಂದ ಅವರು ದೇವರು ಏನು ಅವರಿಗೆ ಹೇಳಿಕ್ಕೆ ಹೇಳಿರ್ತಾನೋ ಆ ರೀತಿ ಅವರು ನಡೆದುಕೊಳ್ಳುವವರಾಗಿದ್ದರು. So they began to be righteous. So they began to be justified by the law. ಅವರು ಧರ್ಮಶಾಸ್ತ್ರದಿಂದ ನೀತಿವಂತರಾಗುವುದಕ್ಕೆ ಅವರು ಪ್ರಯತ್ನ ಮಾಡಿದರು. God said before he given the law, ದೇವರು ಅವರಿಗೆ ಹೇಳಿದರು ಧರ್ಮಶಾಸ್ತ್ರ ಕೊಡುವುದಕ್ಕಿಂತ ಮುಂಚೆ do it and you shall live. ದೇವರು ಅವ್ರಿಗೆ ಹೇಳಿದ್ದ ಈ ಧರ್ಮಶಾಸ್ತ್ರವನ್ನು ನೀವು ಅನುಸರಿಸಿ ಜೀವಿಸುವವರಾಗಿರಿ, ಬದುಕುವವರಾಗಿರಿ ಎಂಬುದಾಗಿ. And they start to do it. ಆದ್ದರಿಂದ ಅವರು ಅದರ ಪ್ರಕಾರ ನಡಿಲಿಕ್ಕೆ ಪ್ರಯತ್ನ ಮಾಡಿದರು. When God told do it and you shall live, ಈ ಧರ್ಮಶಾಸ್ತ್ರವನ್ನು ನೀವು ಅನುಸರಿಸುವವರಾಗಿರಿ, ಇದರ ಮೂಲಕ ನೀವು ಬದುಕುತ್ತೀರಿ ಎಂಬುದಾಗಿ ಹೇಳಿದಾಗ it doesn't mean that you could do the law. ಅದರ ಅರ್ಥ ನೀವು ಧರ್ಮಶಾಸ್ತ್ರವನ್ನೆಲ್ಲ ನೆರವೇರಿಸುವವರು ಆಗಿರ್ತೀರಿ ಎಂಬುದಾಗಿ ಅಲ್ಲ. Just it is a challenge to the people. ಅದು ಕೇವಲ ಆ ಇಸ್ರಾಯೇಲರಿಗೆ ಒಂದು ಚಾಲೆಂಜ್ ಆಗಿ ಅದು ಕೊಡಲ್ಪಟ್ಟಿತ್ತಷ್ಟೇ. No man can fulfill the law. ಯಾಕಂದರೆ ಯಾವ ಮನುಷ್ಯನು ಸಹ ಧರ್ಮಶಾಸ್ತ್ರವನ್ನು ಪರಿಪೂರ್ಣವಾಗಿ ಅನುಸರಿಸುವುದಕ್ಕೆ ಆಗುವುದಿಲ್ಲ. No man can
have eternal life by the law. ಯಾವ ವ್ಯಕ್ತಿ ಸಹ ಧರ್ಮಶಾಸ್ತ್ರದ ಮೂಲಕ ನಿತ್ಯ ಜೀವವನ್ನು ಪಡೆದುಕೊಳ್ಳಲಾರ. Let us turn to Matthew ನಾವೆಲ್ಲರೂ ಸತ್ಯವೇದವನ್ನು ಮತ್ತಾಯನ ಬರೆದ ಸುವಾರ್ತೆ chapter 19 19ನೇ ಅಧ್ಯಾಯ verse 17 to 22. 17ರಿಂದ 22ನೇ ವಚನ ತನಕ ನಾವು ಓದೋಣ. ಆತನು ಅವನಿಗೆ, ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತಿ? ಒಳ್ಳೆಯವನು ಒಬ್ಬನೇ. ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದ್ದಕ್ಕೆ ಅವನು ಅವು ಯಾವುವು ಎಂದು ಕೇಳಲು, ಯೇಸು, ನರಹತ್ಯ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆಯೇ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಬೇಕು ಎಂಬಿವುಗಳೇ ಅಂದನು. ಆ ಯವನಸ್ಥನು ಆತನನ್ನು, ಇವೆಲ್ಲಕ್ಕೂ ಸರಿಯಾಗಿ ನಡೆದುಕೊಂಡಿದ್ದೇನೆ, ಇನ್ನೇನು ಕಡಿಮೆಯಾಗಿರಬಹುದು ಎಂದು ಕೇಳಲು, ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆ ಯವನಸ್ಥನು ಬಹಳ ಆಸ್ತಿ ಉಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. Amen. Here we see that one young man came to Jesus. ಇಲ್ಲಿ ಒಬ್ಬ ಯವನಸ್ಥನು ಯೇಸು ಸ್ವಾಮಿ ಬಳಿಗೆ ಬರುವುದನ್ನು ನಾವು ನೋಡ್ತಿದ್ದೇವೆ. And asked to Jesus ಅವನು ಬಂದು ಯೇಸು ಸ್ವಾಮಿನ ಹೀಗೆ ಕೇಳ್ತಾನೆ, to have eternal life, what I should do. ನಾನು ನಿತ್ಯ ಜೀವ ಪಡೆಯಬೇಕಂದ್ರೆ ನಾನು ಏನು ಮಾಡಬೇಕು ಎಂಬುದಾಗಿ. And Jesus told to that young man, ಇಲ್ಲಿ ಯೇಸು ಸ್ವಾಮಿ ಅವನಿಗೆ ಉತ್ತರ ಕೊಡುತ್ತಾ ಇದ್ದಾನೆ, do the law, whatever it say. ಧರ್ಮಶಾಸ್ತ್ರ ಏನು ಮಾಡ್ತೀಯೋ ಅದೆಲ್ಲವನ್ನು ನೀನು ಮಾಡು ಎಂಬುದಾಗಿ. And he said to Jesus, from my childhood I'm doing that thing only. ಆ ಯವನಸ್ಥನು ಯೇಸು ಸ್ವಾಮಿಗೆ ಹೀಗೆ ಪ್ರತ್ಯುತ್ತರ ಕೊಡ್ತಾನೆ, ಅದೇನೆಂದರೆ ನಾನು ಚಿಕ್ಕಂದಿನಿಂದಲೇ ಇವೆಲ್ಲವುಗಳನ್ನು ಅನುಸರಿಸ್ತಾ ಇದ್ದೇನೆ ಎಂಬುದಾಗಿ. Then Jesus told that young man, ಅಲ್ಲಿ ಯೇಸು ಸ್ವಾಮಿ ಆ ಯವನಸ್ಥಿಗೆ ಇನ್ನೊಂದು ಮಾತನ್ನು ಹೇಳ್ತಾನೆ, and go and sell your riches to poor people and come and follow me. ಯೇಸು ಸ್ವಾಮಿ ಹೇಳ್ತಾರೆ, ಹೋಗಿ ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಕೊಟ್ಟು ಬಂದು ನನ್ನ ಹಿಂಬಾಲಿಸು ಎಂಬುದಾಗಿ. And they went with sorrowfully. ಅದು ಕೇಳಿದಾಗ ಯವನಸ್ಥನು ದುಃಖ ಮುಖವುಳ್ಳವನಾಗಿ ಹೊರಟು ಹೋದ ಎಂಬುದಾಗಿ. You may have 90% mark in following the law, but you fail when one you consider all fail. ನಾವು ನೋಡ್ತೇವೆ ಧರ್ಮಶಾಸ್ತ್ರದಲ್ಲಿ 99% ನೀನು ಅದನ್ನು ನೆರವೇರಿಸೋನಾಗಿ ಪಾಸಾಗಿದ್ದರೂ ಒಂದು ಸಂಗತಿಯಲ್ಲಿ ನೀನು ವಿಫಲನಾಗುವಂಥದ್ದಾದರೆ ನೀನು ಸೋತವನು ಎಂಬುದಾಗಿ ಎಣಿಸಲ್ಪಡ್ತೀಯ. God must have 100% marks. ದೇವರ ಎದುರಿನಲ್ಲಿ ನಾವು ನಿಲ್ಲಬೇಕಂದ್ರೆ ನಾವು 100% ಧರ್ಮಶಾಸ್ತ್ರವನ್ನು ನೆರವೇರಿಸೋರಾಗಿರಬೇಕು. God given the law in the 10 commandment 1 to 9 is what to do and what should not to do. ಇಲ್ಲಿ ನಾವು ನೋಡ್ತೇವೆ 1ರಿಂದ 9 ಆಜ್ಞೆಗಳಲ್ಲಿ 10 ಆಜ್ಞೆಗಳಲ್ಲಿ 9 ಆಜ್ಞೆಗಳು ಏನು ಮಾಡಬೇಕು ಏನು ಮಾಡಬಾರದು ಎಂಬುದಾಗಿ ಹೇಳಲ್ಪಟ್ಟಿದೆ. But in 10th commandment, ಆದರೆ 10ನೇ ಆಜ್ಞೆಗೆ ಬಂದಾಗ it tells that what is in your heart. ಆ 10ನೇ ಆಜ್ಞೆ ಏನು ಹೇಳ್ತೈತೆ ಅಂದರೆ ಮನುಷ್ಯರಾದ ನಮ್ಮ ಹೃದಯದಲ್ಲಿ ಏನಿದೆ ಎಂಬುದನ್ನು ಅದು ಹೇಳುವಂಥದ್ದಾಗಿದೆ. The 10th commandment designed to everybody fail. ಆ ಒಂದು 10ನೇ ಆಜ್ಞೆ ಅನ್ನುವಂಥದ್ದು ಎಲ್ಲರೂ
ಸೋತು ಹೋಗುವವರು ಎಂಬುದಾಗಿ ಅದು ತಿಳಿಸುವಂಥದ್ದಾಗಿದೆ. The big misunderstanding made by Jewish people ಇಲ್ಲಿ ಯಹೂದ್ಯರು ಅಪಾರ್ಥ ಮಾಡಿಕೊಂಡಂಥ ಸಂಗತಿ ಏನೆಂದರೆ, those people following the law ಅವರೆಲ್ಲರೂ ಧರ್ಮಶಾಸ್ತ್ರವನ್ನು ಅನುಸರಿಸುವವರಾಗಿದ್ದರು and could not fulfill the law. ಆದರೆ ಧರ್ಮಶಾಸ್ತ್ರವನ್ನು ಆಜ್ಞೆಗಳನ್ನು ಅನುಸರಿಸುವ ಪ್ರಯತ್ನ ಅವರು ಮಾಡ್ತಾ ಇದ್ರು, ಬಟ್ ಆದರೆ ಅದನ್ನು ಪರಿಪೂರ್ಣವಾಗಿ ನೆರವೇರಿಸಲಿಕ್ಕೆ ಅವರಿಗೆ ಸಾಧ್ಯವಾಗಲೇ ಇಲ್ಲ. Why people failed in fulfilling the law? ಯಾಕೆ ದೇವರು ಕೊಟ್ಟಂಥ ಧರ್ಮಶಾಸ್ತ್ರವನ್ನು ಅನುಸರಿಸುವುದರಲ್ಲಿ ಯಾಕೆ ಜನರು ವಿಫಲರಾಗ್ತಾ ಇದ್ರು? Why? ಯಾಕಂದರೆ of the sin. ಯಾಕಂದರೆ ಪಾಪದ ದೆಸೆಯಿಂದ. Because of the sin is not allowing to do what the law says. ಧರ್ಮಶಾಸ್ತ್ರ ಏನು ಹೇಳ್ತೈತೋ ಅದು ಮಾಡದ ಹಾಗೆ ಪಾಪವು ಅವರಲ್ಲಿ ಕಾರ್ಯ ಮಾಡ್ತಾ ಇತ್ತು. You are not able to fulfill the law because of the sin is inside of you. ನಿಮ್ಮಲ್ಲಿರುವಂಥ ಪಾಪದ ದೆಸೆಯಿಂದ ದೇವರ ಧರ್ಮಶಾಸ್ತ್ರವನ್ನು ನಾವು ಅನುಸರಿಸಲಿಕ್ಕಾಗುವುದಿಲ್ಲ. Yes, law is good, law is holy. ಹೌದು, ಧರ್ಮಶಾಸ್ತ್ರ ಒಳ್ಳೆಯದು, ಅದು ಪಾರಮಾರ್ಥಿಕವಾದ ಪರಿಶುದ್ಧವಾದದ್ದು. Yeah, but we are not able to fulfill the law. ಹೀಗಿದ್ದಾಗ್ಯೂ ಸಹ ಆ ಪರಿಶುದ್ಧವಾದ ಧರ್ಮಶಾಸ್ತ್ರವನ್ನು ಪರಿಪೂರ್ಣವಾಗಿ ಕೈಕೊಂಡು ನಡೆಯುವುದಕ್ಕೆ ನಮಗೆ ಸಾಧ್ಯವಿಲ್ಲ. Why? Because we caught under sin. ಯಾಕಂದರೆ ನಾವು ಪಾಪದಲ್ಲಿ ಬಂಧಿಸಲ್ಪಟ್ಟವರಾಗಿದ್ದೇವೆ. We caught under the bondage of Satan. ನಾವು ಸೈತಾನನ ಬಂಧನಕ್ಕೆ ಒಳಗಾದವರು ನಾವಾಗಿದ್ದೇವೆ. And those things cannot leave us to fulfilling the law of God. ಅವು ನಮ್ಮಲ್ಲಿ ಇರುವುದರಿಂದ ನಾವು ದೇವರ ಧರ್ಮಶಾಸ್ತ್ರವನ್ನು ಪರಿಪೂರ್ಣವಾಗಿ ನೆರವೇರಿಸಲಿಕ್ಕಾಗುವುದಿಲ್ಲ. Then we cry to God. God sent His only Son to this earth. ಅಂಥ ಪರಿಸ್ಥಿತಿಯಲ್ಲಿ ಮನುಷ್ಯ ದೇವರ ಕಡೆ ಕೂಗುವಾಗ ದೇವರು ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕಳಿಸಿಕೊಟ್ಟವನಾಗಿದ್ದಾನೆ. Why law given to us? ಯಾಕೆ ಧರ್ಮಶಾಸ್ತ್ರವು ಹಾಗಾದರೆ ಯಾಕೆ ಧರ್ಮಶಾಸ್ತ್ರವು ನಮಗೆ ಕೊಡಲ್ಪಟ್ಟಿತ್ತು? The purpose of the law is ಧರ್ಮಶಾಸ್ತ್ರ ನಮಗೆ ಕೊಟ್ಟಿರುವಂಥ ಉದ್ದೇಶವೇನೆಂದರೆ to show every man is sinner. ಪ್ರತಿ ಮನುಷ್ಯನು ಪಾಪಿ ಎಂಬುದಾಗಿ ತೋರಿಸಿಕೊಡುವುದಕ್ಕಾಗಿ. Then why the law is given to us? ಯಾಕೆ ಧರ್ಮಶಾಸ್ತ್ರವು ನಮಗೆ ಕೊಡಲ್ಪಟ್ಟಿರುವಂಥದ್ದಾಗಿದೆ ಅಂದರೆ prepare us for the coming Savior. ಧರ್ಮಶಾಸ್ತ್ರ ನಮಗೆ ಕೊಡಲ್ಪಟ್ಟಿರುವಂಥ ಇನ್ನೊಂದು ಉದ್ದೇಶವೇನೆಂದರೆ ಬರಲಿಕ್ಕಿರುವಂಥ ರಕ್ಷಕನಾದ ಯೇಸು ಕ್ರಿಸ್ತನಿಗಾಗಿ ನಾವು ಮನುಷ್ಯನನ್ನು ಸಿದ್ಧ ಮಾಡುವುದಕ್ಕಾಗಿ. Before we trying to do the law, ನಾವು ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯುವುದಕ್ಕೆ ಪ್ರಯತ್ನಿಸುವುದಕ್ಕಿಂತ ಮುಂಚೆ and we are not able to fulfill the law, and that's why we are condemned by the law. ಅದನ್ನು ಪ್ರಯತ್ನಿಸಲಿಕ್ಕೆ ಮನುಷ್ಯ ಪ್ರಾರಂಭಿಸುವಾಗ ಅದನ್ನು ಮಾಡಲಿಕ್ಕೆ ಆಗದಿದ್ದ ಕಾರಣಕ್ಕಾಗಿ ಧರ್ಮಶಾಸ್ತ್ರದಿಂದಲೇ ಅವನು ದೋಷಿ ಎಂಬುದಾಗಿ ನಿರ್ಣಯಿಸಲ್ಪಡುವಾತನಾಗಿದ್ದಾನೆ. And that's why God sent His only Son to this earth. ಆದ್ದರಿಂದಲೇ ದೇವರು ತನ್ನ ಒಬ್ಬನೇ ಮಗನನ್ನು ಮನುಷ್ಯನಿಗಾಗಿ ಕಳಿಸಿಕೊಟ್ಟಾತನಾಗಿದ್ದಾನೆ. Amen. ಆಮೆನ್. Amen. We are talking about Moses story. ಹೌದು, ನಾವೀಗ ಮೋಶೆ ಕತೆ, ಮೋಶೆ ಜೀವನದಿಂದ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ. Moses was not saved by the law. ಮೋಶೆ ಸಹ ಧರ್ಮಶಾಸ್ತ್ರದಿಂದ ರಕ್ಷಣೆ ಹೊಂದಿದರಂತ ಆತನಲ್ಲ. He is not saved by
bringing the law from God, ದೇವರಿಂದ ಧರ್ಮಶಾಸ್ತ್ರವನ್ನು ತಗೊಂಡು ಬಂದ ಕಾರಣದಿಂದ ಮೋಶೆ ರಕ್ಷಣೆ ಹೊಂದಿರುವಂತ ಆತನಲ್ಲ. by faith, when you believe in Jesus Christ, he is saved. ನಾವು ನೋಡ್ತೇವೆ ಆತನು ನಂಬಿಕೆಯ ಮೂಲಕವೇ ಅಂದರೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟದರಿಂದಲೇ ಆತನು ರಕ್ಷಣೆ ಹೊಂದಿರುವಂಥ ಆತನಾಗಿದ್ದಾನೆ. Some people thought that ಕೆಲವರು ಹೀಗೆ ಹೇಳ್ತಾರೆ, salvation is New Testament idea. ರಕ್ಷಣೆ ಅನ್ನುವಂಥದ್ದು ಹೊಸ ಒಡಂಬಡಿಕೆಯಲ್ಲಿ ಕಾಣುವಂಥ ಸಂಗತಿ ಎಂಬುದಾಗಿ. No, ಇಲ್ಲ, it is Old Testament idea also. ಇದು ಹಳೆಯ ಒಡಂಬಡಿಕೆಯಲ್ಲಿರುವಂಥ ಸಂಗತಿ ಸಹ ಆಗಿದೆ. Even after the first man and first woman, ಮೊದಲನೇ ಮನುಷ್ಯ ಮತ್ತು ಮೊದಲನೆಯ ಸ್ತ್ರೀ ನಂತರ and how they receive salvation, ನಾವು ನೋಡ್ತೇವೆ ಮೊದಲನೇ ಮನುಷ್ಯನಾದ ಆದಾಮ ಹವ್ವರು ಹೇಗೆ ರಕ್ಷಣೆಯನ್ನು ಹೊಂದಿದರು. by faith he received. ನಂಬಿಕೆಯ ಮೂಲಕವೇ ಅವರು ರಕ್ಷಣೆಯನ್ನು ಹೊಂದಿದವರಾಗಿದ್ದಾರೆ. And how Abel offering God accepted, ಹೇಬೇಲನ ಕಾಣಿಕೆಯನ್ನು ದೇವರು ಹೇಗೆ ಆತನು ಸ್ವೀಕಾರ ಮಾಡಿದ, by faith only. ನಂಬಿಕೆ ಮೂಲಕವೇ ಎಂಬುದಾಗಿ ನಾವು ಕೇಳಿದ್ದೇವೆ. The Abel offering shows that the ಹೇಬೇಲನ ಕಾಣಿಕೆ ತೋರಿಸುವಂಥದ್ದೇನೆಂದರೆ the Christ and the death on the cross. ಶಿಲುಬೆಯಲ್ಲಿ ಇರುವಂಥ ಕ್ರಿಸ್ತನನ್ನು ತೋರಿಸುವಂಥದ್ದಾಗಿದೆ. Next, Noah is imperfect man. ನೋಹನನ್ನು ನಾವು ನೋಡುವಂಥದ್ದಾದರೆ ಆತನು ಸಹ ಅಪರಿಪೂರ್ಣವಾದ ಮನುಷ್ಯನಾಗಿದ್ದಾನೆ. How Noah was walked by blamelessly. ಹೇಗೆ ಅಪರಿಪೂರ್ಣವಾದ ನೋಹನು ದೇವರ ಎದುರಿನಲ್ಲಿ ನಿಂದಾರಹಿತನಾಗಿ ನಡೆದುಕೊಂಡ. It is by faith and it is by grace only. ಅದು ನಂಬಿಕೆಯ ಮೂಲಕವೇ ದೇವರ ಕೃಪೆಯಿಂದಲೇ. Take Abraham. ಮತ್ತು ಅಬ್ರಹಾಮನನ್ನು ನಾವು ತೆಗೆದುಕೊಂಡರೆ Abraham is imperfect man. ಅಬ್ರಹಾಮನು ಸಹ ಎಲ್ಲ ಮನುಷ್ಯರಂತೆ ಅಪರಿಪೂರ್ಣವಾದ ಮನುಷ್ಯನಾಗಿದ್ದಾನೆ. And is considered to be righteous by the grace of God. ದೇವರ ಕೃಪೆಯಿಂದಲೇ ಅಬ್ರಹಾಮನು ನೀತಿವಂತ ಎಂಬುದಾಗಿ ಎಣಿಸಲ್ಪಟ್ಟಿದ್ದಾನೆ. And the people of Israelites, ಇಸ್ರಾಯೇಲರ ವಿಷಯಕ್ಕೆ ನಾವು ಬರುವಂಥದ್ದಾದರೆ before we see that they are in bondage of Egyptian, ಇದ್ರ ಮುಂಚೆ ನಾವು ನೋಡಿದೆವು ಇಸ್ರಾಯೇಲರ ಐಗುಪ್ತ ದೇಶದ ದಾಸತ್ವದಲ್ಲಿದ್ದಾಗ they are under the power of Pharaoh, ಅವರು ಫರೋನ ಅಧಿಕಾರದ ಕೆಳಗೆ ಗುಲಾಮರಾಗಿದ್ದಾಗ and Moses tells that ಮೋಶೆ ಹೇಳ್ತಿದ್ದಾನೆ to have sacrifice to the Lord. ದೇವರಿಗೆ ನಾವು ಬಲಿಗಳನ್ನು ಅರ್ಪಿಸಬೇಕು ಎಂಬುದಾಗಿ. Even in the Old Testament, there is grace of God. ಹಳೆಯ ಒಡಂಬಡಿಕೆಯಲ್ಲಿ ಸಹ ದೇವರ ಕೃಪೆಯ ಪ್ರತ್ಯಕ್ಷತೆಯನ್ನು ನಾವು ನೋಡುವವರಾಗಿದ್ದೇವೆ. Every sacrifice shows that the Christ. ಪ್ರತಿಯೊಂದು ಯಜ್ಞ ಹೋಮ ಬಲಿಗಳು ಕ್ರಿಸ್ತನನ್ನು ಸೂಚಿಸುವಂತವಾಗಿದ್ದಾವೆ. How Moses saved. ಮೋಶೆ ಹೇಗೆ ರಕ್ಷಿಸಲ್ಪಟ್ಟ. Moses' parents taught him. ಮೋಶೆಯ ತಂದೆ ತಾಯಿಗಳು ಈತನಿಗೆ ಕಲಿಸಿದ್ದರು. Taught him who he is. ಮೋಶೆ ಯಾರಾಗಿದ್ದಾನೆ ಎಂಬುದನ್ನು ಅವರು ಆತನಿಗೆ ತಿಳಿಸಿಕೊಟ್ಟಿದ್ದರು. You are not a grandson of Pharaoh. ಹೇಗೆಂದರೆ ಮಗನೇ ನೀನು ಫರೋನ ಮೊಮ್ಮಗನು ಅಲ್ಲ. You are grandson of Abraham. ನೀನು ಅಬ್ರಹಾಮನ ಸಂತತಿಯಾಗಿದ್ದಿ, ಅಬ್ರಹಾಮನ ಮೊಮ್ಮಗನಾಗಿದ್ದಿ ಎಂಬುದಾಗಿ. When you
grew up, ಯಾವಾಗ ಮೋಶೆ ದೊಡ್ಡವನಾದನೋ he can stand before the king. ಆತನು ಅರಸನ ಎದುರಿನಲ್ಲಿ ನಿಂತುಕೊಂಡ. Salvation is all about heart. ರಕ್ಷಣೆ ಅನ್ನುವಂಥದ್ದು ನಮ್ಮ ಹೃದಯಕ್ಕೆ ಸಂಬಂಧಪಟ್ಟದ್ದಾಗಿದೆ. When your heart changes, ನಮ್ಮ ಹೃದಯ ಯಾವಾಗಾದರೆ ಬದಲಾಗ್ತಿತೋ everything changes. ಪ್ರತಿಯೊಂದು ಸಹ ಬದಲಾಗುವಂಥದ್ದಾಗಿರ್ತೈತಿ. Your thought will change, your mind will change, your talk will change. ನಮ್ಮ ಆಲೋಚನೆ ಬದಲಾಗ್ತೈತೆ, ನಮ್ಮ ಮಾತುಗಳು ಬದಲಾಗ್ತವೆ, ನಮ್ಮ ದೃಷ್ಟಿ ಎಲ್ಲವೂ ಬದಲಾಗುವಂಥವಾಗಿರ್ತವೆ. See, when you know the knowledge of Christ, when you know the salvation of Christ, he refused to be called as the Pharaoh's daughter's son. ಯಾವಾಗಾದರೆ ದೈವ ಜ್ಞಾನ ಆತನಿಗೆ ಪ್ರಕಟವಾಯಿತೋ, ಯಾವಾಗಾದರೆ ಕ್ರಿಸ್ತನ ಕುರಿತಾದ ಪರಿಜ್ಞಾನ ಆತನಿಗೆ ಉಂಟಾಯಿತೋ, ಆತನು ಫರೋನ ಮಗನೆನಿಸಿಕೊಳ್ಳುವಂಥದ್ದನ್ನು ಆತನು ನಿರಾಕರಿಸಿದ ಎಂಬುದಾಗಿ. Salvation is not about the going to the church and dipping in the water and take baptism. ರಕ್ಷಣೆ ಅನ್ನುವಂಥದ್ದು ಹೋಗಿ ನೀರಿಗೆ ಹೋಗಿ ಮುಳುಗಿ ಎದ್ದು ದೀಕ್ಷಾಸ್ನಾನ ತೆಗೆದುಕೊಳ್ಳುವಂಥದ್ದು ಅಲ್ಲ. I more respect that. ನಾನು ಖಂಡಿತವಾಗಿ ದೀಕ್ಷಾಸ್ನಾನ ಎಂಬುವಂಥ ಆ ಒಂದು ಸಂಸ್ಕಾರವನ್ನು ನಾನು ತುಂಬ ಗೌರವಿಸ್ತೇನೆ. But first, salvation work in the people's heart, and next step is taking baptism. ಮೊದಲನೇದಾಗಿ ರಕ್ಷಣೆ ಅನ್ನುವಂಥದ್ದು ಮನುಷ್ಯನ ಹೃದಯಕ್ಕೆ ಸಂಬಂಧಪಟ್ಟದ್ದು, ಹೃದಯದಲ್ಲಿ ಕೆಲಸ ಮಾಡುವಂಥದ್ದಾಗಿದೆ. ಅದರ ನಂತರ ಹೆಜ್ಜೆಯೇ ದೀಕ್ಷಾಸ್ನಾನವಾಗಿರುತ್ತದೆ. When Moses experienced salvation, ಯಾವಾಗಾದರೆ ಮೋಶೆ ರಕ್ಷಣೆಯನ್ನು ಅನುಭವಿಸಿದನೋ, his thought is completely changed. His Amen. idea is completely changed. ಆತನ ಆಲೋಚನೆಗಳು, ಉದ್ದೇಶಗಳು ಸಂಪೂರ್ಣವಾಗಿ ಬದಲಾಗಿದ್ದನ್ನು ನಾವು ನೋಡ್ತೇವೆ. He is turning away from world. ಆತನು ಲೋಕದಿಂದ ಸಂಪೂರ್ಣವಾಗಿ ತನ್ನನ್ನು ಪ್ರತ್ಯೇಕ ಮಾಡಿಕೊಂಡ. He totally turning from sinful and evil ways that are in Egypt. ಐಗುಪ್ತು ದೇಶದಲ್ಲಿರುವಂಥ ಎಲ್ಲ ಕೆಟ್ಟ ಮಾರ್ಗಗಳಿಂದ, ಕೆಟ್ಟ ಸಂಗತಿಗಳಿಂದ ಆತನು ತನ್ನನ್ನು ತಾನು ಪ್ರತ್ಯೇಕ ಮಾಡಿಕೊಂಡ. And that's how salvation is happened in Moses' life. ಆ ರೀತಿ ಮೋಶೆ ಜೀವನದಲ್ಲಿ ರಕ್ಷಣೆ ಅನ್ನುವಂಥದ್ದು ನಡೆದಿರುವಂಥದ್ದಾಗಿದೆ. Now let us turn to Hebrews. ನಾವು ಹಿಬ್ರಿ ಪತ್ರಿಕೆಗೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. 11:28. 11ನೇ ಅಧ್ಯಾಯ 28ನೇ ವಚನ. By faith he kept the Passover and sprinkled the blood so that the destroyer of the firstborn might not touch them. ಚೊಚ್ಚಲ ಮಕ್ಕಳನ್ನು ಸಂಹರಿಸುವವನು ಇಸ್ರಾಯೇಲರನ್ನು ಮುಟ್ಟದಂತೆ ಅವನು ಪಸ್ಕವೆಂಬ ಊಟವನ್ನು ರಕ್ತ ಪ್ರೋಕ್ಷಣ ಆಚಾರವನ್ನು ನೇಮಿಸಿದ್ದು ನಂಬಿಕೆಯಿಂದಲೇ. Amen. By faith only. ಇದು ಇಲ್ಲಿ ನಾವು ನೋಡ್ತೇವೆ, ನಂಬಿಕೆಯಿಂದಲೇ ಎಂಬುವಂಥ ಮಾತನ್ನು. Observing Passover is an act of faith. ಪಸ್ಕವೆಂಬ ಆ ಊಟವನ್ನು ಆಚಾರ ಮಾಡಿರುವಂಥದ್ದು ಅದು ನಂಬಿಕೆಯ ಮೂಲಕ ಎಂಬುದಾಗಿ. You may ask me, before Abraham is going to sacrifice son, is much greater faith. ನಾವು ಕೇಳ್ಬೋದು, ನಾವೊಂದು ಪ್ರಶ್ನೆಯನ್ನು ಹಾಕಿಕೊಳ್ಬೋದು, ಅಬ್ರಹಾಮನು ತನ್ನ ಮಗನನ್ನು ಬಲಿ ಕೊಡಲಿಕ್ಕೆ ಹೋಗಿರುವಂಥದ್ದು ನೋಡುವಾಗ ಆತನು ಅದ್ಭುತವಾದ ನಂಬಿಕೆ ಉಳ್ಳವನಾಗಿದ್ದಾನೆಂಬುದಾಗಿ. Yes, it is great faith. ಹೌದು, ಅಬ್ರಹಾಮನ ನಂಬಿಕೆ ಅದು ಉನ್ನತವಾದ ಶ್ರೇಷ್ಠ ನಂಬಿಕೆಯಾಗಿದೆ. Observing the Passover is much equal
faith. ನಾವು ನೋಡ್ತೇವೆ ಆ ಅಬ್ರಹಾಮನ ನಂಬಿಕೆಗೆ ಈ ಒಂದು ನಂಬಿಕೆ ಪಸ್ಕಾ ಹಬ್ಬವನ್ನು ಆಚರಿಸುವಂಥ ನಂಬಿಕೆ ಸಹ ಆ ನಂಬಿಕೆಗೆ ಸಮವಾದ ನಂಬಿಕೆಯಾಗಿರುತ್ತದೆ. Moses observed the Passover by faith. ಮೋಶೆಯು ಪಸ್ಕಾ ಹಬ್ಬದ ಆಚರಣೆಯನ್ನು ನಂಬಿಕೆಯಿಂದಲೇ ಮಾಡಿದ್ದಾನೆ. And told to people of Israel to observe the Passover. ಅಷ್ಟು ಮಾತ್ರವಲ್ಲ, ಇಸ್ರಾಯೇಲ್ ಜನರಿಗೆ ಆತನು ಹೇಳಿದ್ದಾನೆ, ಪಸ್ಕವನ್ನು ನೀವು ಆಚರಿಸಿರಿ ಎಂಬುದಾಗಿ. Just think about that night. ಆ ಒಂದು ರಾತ್ರಿಯನ್ನು ನಾವು ಒಂದು ಸ್ವಲ್ಪ ಆಲೋಚನೆ ಮಾಡೋಣ. We wish they observe the Passover. ಪಸ್ಕಾ ಹಬ್ಬವನ್ನು ಆಚರಿಸಿರುವಂಥದ್ದನ್ನು God sent 9 judgment on the people of Egyptians. ನಾವು ನೋಡ್ತೇವೆ, ಐಗುಪ್ತ್ಯರ ಮೇಲೆ ದೇವರು ಅದಕ್ಕಿಂತ ಮುಂಚೆ 9 ತೆಗುಲುಗಳನ್ನು ಉಪದ್ರವಗಳನ್ನು ಆತನು ಕಳಿಸಿಕೊಟ್ಟಿದ್ದಾನೆ. At the end of 9, Pharaoh is sick and tired. ಆ ಒಂದು 9 ಉಪದ್ರವಗಳಿಂದ ಫರೋನು ತುಂಬ ಬಲಹೀನನಾಗಿ ಬಿಟ್ಟಿದ್ದಾನೆ. And Pharaoh told to Moses, ಆಗ ಫರೋನು ಮೋಶೆಗೆ ಹೇಳ್ತಾನೆ, you will not show your face to me. ನಿನ್ನ ಮುಖವನ್ನು ಇನ್ನು ಮುಂದೆ ನನಗೆ ತೋರಿಸಬಾರದು ಎಂಬುದಾಗಿ. Otherwise I would kill you. ಇಲ್ಲದಿದ್ದರೆ ನಿನ್ನನ್ನು ಸಾಯಿಸಿ ಬಿಡ್ತೇನೆ ಎಂಬುದಾಗಿ. But in the same way, Moses told that I will not see your face again, but I tell you, your officers will come to me and bow down to me and plead to me, just go out of this country. ಫರೋನು ಮೋಶೆಗೆ ಬೆದರಿಕೆ ಹಾಕಿದಾಗ ಅದೇ ಅಧಿಕಾರದಿಂದ ಮೋಶೆಯು ಫರೋನಿಗೆ ಹೇಳ್ತಾನೆ, ಇನ್ನು ಮುಂದೆ ನಾನು ನಿನ್ನ ಸಮ್ಮುಖಕ್ಕೆ ಬರುವುದೇ ಇಲ್ಲ, ನಿನ್ನ ಮುಖವನ್ನು ನಾನು ನೋಡುವುದೇ ಇಲ್ಲ. ಆದರೆ ನಿನ್ನ ಅಧಿಪತಿಗಳು ಬಂದು ನಮ್ಮನ್ನು ದೇಶವನ್ನು ಬಿಟ್ಟು ಹೋಗಲಿಕ್ಕೆ ಅವರು ನಮ್ಮನ್ನು ಕೇಳಿಕೊಳ್ತಾರೆ, ಅವರ ಎಲ್ಲ ಐಶ್ವರ್ಯವನ್ನು ಸೊತ್ತುಗಳನ್ನು ನಮಗೆ ಕೊಡ್ತಾರೆ ಎಂಬುದನ್ನು ಮೋಶೆಯು ಫರೋನಿಗೆ ಹೇಳುವಾತನಾಗಿರ್ತಾನೆ. ಆದರೂ ಸಹ ಫರೋನು ತನ್ನ ಹೃದಯವನ್ನು ಕಠಿಣ ಮಾಡಿಕೊಳ್ತಾನೆ. And seeing by that Moses announced last plague, the mighty plague upon the Egypt. ನಾವು ನೋಡ್ತೇವೆ, ಮೋಶೆ ಒಂದು ಆ ಒಂದು ಭಯಂಕರವಾದ ಕಡೆ ಉಪದ್ರವವನ್ನು ಮೋಶೆ ಪ್ರಕಟಿಸ್ತಾನೆ. Moses told Pharaoh, ಮೋಶೆ ಈ ಒಂದು ಸಂಗತಿ ಕುರಿತು ಫರೋಗೆ ಹೇಳ್ತಾರೆ, your firstborn to little ones to firstborn, all will die in the land of Egypt. ನಿನ್ನ ಮೊದಲುಗೊಂಡು ಈ ದೇಶದಲ್ಲಿರುವಂಥ ಒಂದು ಚಿಕ್ಕವನ ಮನೆಯಲ್ಲಿರುವಂಥ ಪ್ರತಿ ಒಂದು ಮೊದಲು ಹುಟ್ಟಿರುವಂಥ ಜ್ಯೇಷ್ಠ ಸಂತತಿ ಸಂಹಾರವಾಗ್ತೈತೆ ಎಂಬುದಾಗಿ. And the people of Israelites came to know that the firstborn of Egypt would die. ಇಲ್ಲಿ ಇಸ್ರಾಯೇಲರಿಗೆ ಸಂಗತಿ ತಿಳಿದು ಬರ್ತೈತೆ. ಅದೇನೆಂದರೆ ಐಗುಪ್ತು ದೇಶದ ಜ್ಯೇಷ್ಠ ಸಂತತಿ ಅಂದರೆ ಮೊದಲು ಹುಟ್ಟಿದಂಥ ಪ್ರತಿಯೊಬ್ಬರು ಸಂಹರಿಸಲ್ಪಡ್ತಾರೆ ಎಂಬುದು ವಿಷಯ ಅವರಿಗೆ ಗೊತ್ತಾಗ್ತೈತೆ. And people of Israelites told to Moses, ಈಗ ಇಸ್ರಾಯೇಲರಿಗೆ ತಿಳಿದುಕೊಂಡು ಮೋಶೆಗೆ ಹೇಗೆ ಹೇಳ್ತಾರೆ, what Moses, you have failed in 9 times. ಅಯ್ಯೋ, ಅವರಿಗೆ ಹೇಳಿರ್ಬೋದು ಎಂಬುದಾಗಿ ನಾವು ಎಣಿಸ್ತೇವೆ. ಅದೇನೆಂದರೆ, ಎಂಥ ಮೋಶೆ, ನೀನು 9 ಉಪದ್ರವಗಳನ್ನು ಕಳಿಸಿ ಅದರಲ್ಲಿ ನೀನು ಸೋತು ಹೋಗಿದ್ದೀಯಾ. But Moses believed the word of God, and Moses believed in Passover. ಆದರೂ ಸಹ ಮೋಶೆ ನಿರಾಶೆ ಆಗದೆ ಆತನು ದೇವರನ್ನು ನಂಬುವನಾಗಿ ಪಸ್ಕವನ್ನು ಆತನು ಆಚರಿಸ್ತಾನೆ. And I want to teach 3 things about Passover. ಈ ಪಸ್ಕಾ ಆಚರಣೆ ಕುರಿತು 3 ಸಂಗತಿಗಳನ್ನು ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. Let us all turn to ನಾವೆಲ್ಲರೂ ಸತ್ಯವೇದವನ್ನು Exodus ವಿಮೋಚನಾ ಕಾಂಡ 12 chapter
12, 12ನೇ ಅಧ್ಯಾಯ verse 3. 3ನೇ ವಚನಕ್ಕೆ ನಾವು ತಿರುಗಿಸೋಣ. ವಿಮೋಚನಾ ಕಾಂಡ 12:3. ಇದರ ವಿಷಯದಲ್ಲಿ ನೀವು ಇಸ್ರಾಯೇಲರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದದ್ದೇನೆಂದರೆ, ಈ ತಿಂಗಳಿನ 10ನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಕುಟುಂಬವು ಚಿಕ್ಕದಾಗಿದ್ದು ಪೂರಾ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ನೆರೆಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಜನಗಳ ಸಂಖ್ಯಾನುಸಾರ ಮರಿಗಳನ್ನು ತೆಗೆದುಕೊಳ್ಳಲಿ. ಆ ಮರಿಯು ಪೂರ್ಣಾಂಗವಾದ 1 ವರ್ಷದ ಗಂಡಾಗಿರಬೇಕು. ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು. ಈ ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು, ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. Amen. ಆಮೆನ್. The word lamb was become more famous after that throughout all the Old Testament. ಹಳೇ ಒಡಂಬಡಿಕೆಯ ಉದ್ದಕ್ಕೂ ಕುರಿ ಅನ್ನುವಂಥ ಈ ಒಂದು ಪದ ಬಹಳ ಫೇಮಸ್ ಆಗಿರುವಂಥದ್ದಾಗಿದೆ. We see that in John chapter 1 verse 29. ಅಷ್ಟು ಮಾತ್ರವಲ್ಲ, ಯೋಹಾನನ ಸುವಾರ್ತೆ 1:29 ನಾವು ನೋಡ್ತೇವೆ. While Jesus is walking in the way, ಯೇಸು ಕ್ರಿಸ್ತನು ಅಲ್ಲಿ ತಿರುಗಾಡುತ್ತಿರುವಾಗ, and that time John identifies him, ಅಲ್ಲಿ ಸ್ನಾನಿಕನಾದ ಯೋಹಾನನ ಆತನನ್ನು ಗುರುತಿಸ್ತಾನೆ. and he say about, ಸ್ನಾನಿಕನಾದ ಯೋಹಾನನು ಯೇಸುವಿನ ಬಗ್ಗೆ ಹೇಳುವಂಥ ಮಾತೇನೆಂದರೆ, behold the Lamb of God who takes away the sin of the world. ಇಗೋ ದೇವರ ಕುರಿ, ಲೋಕದ ಪಾಪಗಳನ್ನೆಲ್ಲ ಹೊತ್ತುಕೊಂಡು ಹೋಗುವಂಥ ದೇವರ ಕುರಿ ಮರಿ ಎಂಬುದಾಗಿ. Amen. The one who, the Lamb of God is Christ here. ಇಲ್ಲಿ ನಾವು ನೋಡ್ತೇವೆ, ಕ್ರಿಸ್ತೇ ದೇವರ ಕುರಿಮರಿ ಎಂಬುದಾಗಿ ಇಲ್ಲಿ ತೋರಿ ಬರುವಂಥದ್ದಾಗಿದೆ. It has all turned to ನಾವೆಲ್ಲರೂ ಸತ್ಯವೇದವನ್ನು same. So just chapter 12 verse 5. ಈಗಾಗಲೇ ನಾವು ಓದಿದೆವು. ವಿಮೋಚನಾ ಕಾಂಡ 12ನೇ ಅಧ್ಯಾಯ 5ನೇ ವಚನ. ಆ ಮರಿಯು ಪೂರ್ಣಾಂಗವಾದ 1 ವರ್ಷದ ಗಂಡಾಗಿರಬೇಕು. ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು. Lamb was be taken from the ark. ಕುರಿಮರಿಯನ್ನು ಹಿಂದಿನಿಂದ ತೆಗೆದುಕೊಳ್ಳಬೇಕು ಎಂಬುದಾಗಿ. Let us turn to Hebrews. ನಾವು ಹಿಬ್ರಿ ಪತ್ರಿಕೆಗೆ ಸತ್ಯವೇದವನ್ನು ತಿರುಗಿಸೋಣ. Chapter 2 2ನೇ ಅಧ್ಯಾಯ verse 14 to 17. 14ರಿಂದ 17 ತನಕ. Since therefore the children share in flesh and body, he himself likewise partook same thing, that through that he might destroy the power of, through he might destroy the one who has the power of death, that is the devil, and deliver all those who through fear of death were subject to lifelong slavery. For surely it is not angel that he helps, but he helps the offering of Abraham. Therefore he had made like his brothers in every respect, so that he might become the merciful and faithful high priest in the service of God, to make propitiation for the sin of the people. ತನಕ ಓದಿದಪ್ಪ.
ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯಾದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತನ್ನ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆಯೇ ರಕ್ತ ಮಾಂಸಧಾರಿಯಾದನು. ಆತನು ದೇವದೂತರನ್ನು ಹಿಡಿದವನೆಂದು ಬರೆದಿಲ್ಲ, ಅಬ್ರಹಾಮನ ಸಂತತಿಯವರನ್ನು ಕೈ ಹಿಡಿದಿದ್ದಾನಷ್ಟೇ. ಆದ್ದರಿಂದ ಆತನು ಎಲ್ಲ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮಾನವಾಗಬೇಕಾಗಿ ಬಂತು. ಹೀಗೆ ಆತನು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯೂ ನಂಬಿಕೆಯೂ ಉಳ್ಳ ಮಹಾಯಾಜಕನಾದನು. Amen. ಆಮೆನ್. We are in body of flesh, ನಾವು ರಕ್ತ ಮಾಂಸದಲ್ಲಿ ಇರುವವರಾಗಿದ್ದೇವೆ. and He wants to save us. ಆತನು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಆತನು ಇಷ್ಟವುಳ್ಳಾತನಾಗಿದ್ದಾನೆ. And he wants to save us. ಆತನು ನಮ್ಮನ್ನು ರಕ್ಷಣೆ ಮಾಡುವ ಉದ್ದೇಶವುಳ್ಳಾತನಾಗಿದ್ದಾನೆ. God cannot come directly. ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ದೇವರು ತಾನು ಇದ್ದ ಹಾಗೆ ಈ ಲೋಕಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. God would take our flesh and body and become like one of us. ಆತನು ರಕ್ತ ಮಾಂಸವನ್ನು ಧರಿಸಿಕೊಂಡು ನಮ್ಮಲ್ಲಿ ಒಬ್ಬನಾಗಿ ಬರಬೇಕಾಯಿತು. And die for us. ಆತನು ನಮ್ಮ ಹಾಗೆ ಮನುಷ್ಯನಾಗಿ ಬಂದು ನಮಗೋಸ್ಕರ ಆತನು ಮರಣವಾಗಬೇಕಾಗಿ ಆಯಿತು. Amen. God cannot die. ದೇವರು ಸಾಯಲಿಕ್ಕೆ ಆಗುವುದಿಲ್ಲ. So he took the face of human and came down. ಆದ್ದರಿಂದ ಆತನು ಮನುಷ್ಯನ ಶರೀರವನ್ನು ಧರಿಸಿಕೊಂಡು ಆತನು ಇಳಿದು ಬಂದ ಆತನಾಗಿದ್ದಾನೆ. So that he may destroy the power of death on the cross. ಹೀಗೆ ಮನುಷ್ಯ ಶರೀರವನ್ನು ಧರಿಸಿಕೊಂಡು ಆತನ ಮರಣ ಹೊಂದುವುದರ ಮೂಲಕ ಮರಣದ ಬಲವನ್ನು ಆತನು ಶಿಲುಬೆಯಲ್ಲಿ ಅಡಗಿಸಿ ಬಿಟ್ಟಾತನಾಗಿದ್ದಾನೆ. First we learn about the lamb that will take away all our sins. ದೇವರ ಕುರಿ ಮರಿ ಅಂತ ಹೇಳುವಾಗ ಅದು ನಮ್ಮೆಲ್ಲರ ಪಾಪಗಳನ್ನು ನಿವಾರಣೆ ಮಾಡುವಂಥದ್ದಾಗಿದೆ ಎಂಬುದಾಗಿ. ಎರಡನೇದಾಗಿ lamb was to be taken from the flock. ಅಷ್ಟು ಮಾತ್ರವಲ್ಲ, ಎರಡನೇದಾಗಿ ನಾವು ನೋಡ್ತೇವೆ ಆ ಕುರಿ ಹಿಂಡು ಒಳಗಿಂದ ತೆಗೆದುಕೊಳ್ಳಬೇಕು ಎಂಬುದಾಗಿ. Third thing, ಮೂರನೇದಾಗಿ lamb that was taken separately from the sheep. ಆ ಹಿಂಡಿನಿಂದ ಆ ಒಂದು ಕುರಿಮರಿಯನ್ನು ಪ್ರತ್ಯೇಕವಾಗಿ ಇಡತಕ್ಕದ್ದು ಎಂಬುದಾಗಿ. It talks about Jesus is separate from our sinners. Jesus is separate from sinners. ಅದು ಯೇಸು ಕ್ರಿಸ್ತನು ಪಾಪಿಗಳಿಂದ ತನ್ನನ್ನು ಪ್ರತ್ಯೇಕ ಮಾಡಿಕೊಂಡನು ಎಂಬುದಕ್ಕೆ ಸೂಚನೆಯಾಗಿದೆ. Amen. Amen. Let us turn to ನಾವೆಲ್ಲರೂ ಸತ್ಯವೇದವನ್ನು Exodus chapter 12 verse ನಾವು ಆಗ ನೋಡಿರುವಂಥ ವಾಕ್ಯ ಭಾಗ ವಿಮೋಚನಕಾಂಡ 12ನೇ ಅಧ್ಯಾಯ 9ನೇ ವಚನ. Do not eat any of it raw or boiled in water, but roasted head with its leg and its inner parts. ಅದನ್ನು ಹಸಿಯಾಗಿಯೂ ನೀರಿನಲ್ಲಿ ಬೇಯಿಸಿಯೂ ತಿನ್ನಕೂಡದು. ಅದನ್ನೆಲ್ಲ ತಲೆ, ತೊಡೆ, ಒಳಗಣವುಗಳು ಸಹಿತವಾಗಿ ಬೆಂಕಿಯಲ್ಲಿ ಸುಟ್ಟೇ ತಿನ್ನಬೇಕು. Fourth thing is this one. ನಾಲ್ಕನೇ ಸಂಗತಿ ಇದು ಆಗಿದೆ. When Jesus died on a cross, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಾಗ God that is pouring to him like fire. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಾಗ ದೇವರ ಉಗ್ರತೆ ಆತನ ಮೇಲೆ ಸುರಿಸಲ್ಪಟ್ಟದ್ದಾಗಿದೆ. That tell us
ಇದು ನಮಗೆ ಹೇಳುವಂಥದ್ದೇನೆಂದರೆ he was completely roasted. ಆತನು ಸಂಪೂರ್ಣವಾಗಿ ಪಟ್ಟಿರುವಂಥದ್ದನ್ನು ಹೇಳ್ತೈತೆ. Moses is believed in all things. ಈ ಯೇಸು ಕ್ರಿಸ್ತನಿಗೆ ಏನು ಸಂಭವಿಸಿದೋ ಈ ಎಲ್ಲ ಸಂಗತಿಗಳನ್ನು ಮೋಶೆಯು ಆಗಲೇ ಅದನ್ನು ತಿಳುಕೊಂಡು ನಂಬಿದಾತನಾಗಿದ್ದಾನೆ. And Moses told to people of Israelites to observe the Passover. ನಾವು ನೋಡ್ತೇವೆ ಮೋಶೆ ಇಸ್ರಾಯೇಲರಿಗೆ ಹೇಳ್ತಾನೆ ನೀವೆಲ್ಲರೂ ಪಸ್ಕವನ್ನು ಆಚರಿಸಬೇಕು ಎಂಬುದಾಗಿ. And we see that in 11th chapter of Hebrews verse 28. By faith he kept the Passover and sprinkled the blood so that the destroyer of the firstborn might not touch them. ನಾವು ಈ ಸಂಗತಿಯನ್ನು ಇಬ್ರಿ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಎಂಥ ವಚನ? 28. ಚೊಚ್ಚಲ ಮಕ್ಕಳನ್ನು ಸಂಹರಿಸುವವನು ಇಸ್ರಾಯೇಲರನ್ನು ಮುಟ್ಟದಂತೆ ಅವನು ಪಸ್ಕವೆಂಬ ಊಟವನ್ನು ರಕ್ತ ಪ್ರೋಕ್ಷಣೆ ಆಚಾರವನ್ನು ನೇಮಿಸಿದ್ದು ನಂಬಿಕೆಯಿಂದಲೇ ಎಂಬುದಾಗಿ. And Moses ordered all the people of Israeli house to sprinkle blood on their doorpost. ಅಲ್ಲಿ ನಾವು ನೋಡ್ತೇವೆ ಮೋಶೆ ಇಸ್ರಾಯೇಲ್ ಎಲ್ಲರಿಗೂ ಹೀಗೆ ಆಜ್ಞಾಪಿಸ್ತಾನೆ, ನೀವು ಒದಿಸಿದಂಥ ಆ ಕುರಿಮರಿಯ ರಕ್ತವನ್ನು ನೀವು ವಾಸಿಸುವಂತಹ ಮನೆಗಳ ದ್ವಾರಗಳ ಮೇಲೆ ನೀವು ಚೆಲ್ಲಬೇಕು ಎಂಬುದಾಗಿ. Did it. ಅವರು ಅದನ್ನು ಮಾಡಿದರು. And the angel of death is passing over by. ಆಗ ಅದನ್ನು ಅವರು ಮಾಡಿದ ನಂತರ ನಾವಲ್ಲಿ ನಾವು ನೋಡ್ತೇವೆ ಆ ಸಂಹಾರಕ ದೂತನಲ್ಲಿ ದಾಟಿ ಹೋಗುವಾಗ the one house is not putting blood on the doorpost is the killing of firstborn. ಅಲ್ಲಿ ನಾವು ನೋಡ್ತೇವೆ ಯಾವ ಮನೆಯ ಮೇಲೆ ರಕ್ತ ಪ್ರೋಕ್ಷಣವಾಗಲಿಲ್ಲವೋ ಆ ಮನೆಯಲ್ಲಿದ್ದಂಥ ಜ್ಯೇಷ್ಠ ಸಂತತಿ ಸಂಹರಿಸಲ್ಪಟ್ಟಿತು. And when you see blood, when you see the Yes. blood on the doorpost, he passed by. ಅಲ್ಲಿ ನಾವು ನೋಡ್ತೇವೆ ಯಾವ ಮನೆ ದ್ವಾರಗಳ ಮೇಲೆ ರಕ್ತ ಪ್ರೋಕ್ಷಣವಾಗಿತ್ತೋ ಆ ಮನೆಯನ್ನು ಸಂಹಾರಕ ದೂತನು ಕೇಡು ಮಾಡದ ಹಾಗೆ ದಾಟಿ ಹೋಗ್ತಾನೆ. In the same way, ಅದೇ ರೀತಿ we are not doing good things. ನಾವು ಒಳ್ಳೆಯ ಸಂಗತಿಗಳನ್ನು ಮಾಡದವರಾಗಿದ್ದಾಗ್ಯೂ we are not doing good deeds. ನಾವು ಒಳ್ಳೆಯ ಸಂಗತಿಗಳನ್ನು ಮಾಡದವರಾಗಿದ್ದಾಗ್ಯೂ Because how we are saved ಹೇಗೆ ನಾವು ರಕ್ಷಣೆ ಹೊಂದಿದವರಾಗಿದ್ದೇವೆ? by his blood only. ಕೇವಲ ರಕ್ತದ ಮೂಲಕ. Amen. By his Amen. blood no harm will touch us. ಯೇಸು ಕ್ರಿಸ್ತನ ರಕ್ತದ ಮೂಲಕ ಯಾವ ಕೇಡು ನಮಗೆ ಸಂಭವಿಸುವುದಿಲ್ಲ. In the same way, faith is like that. When you have fellowship with God, ನಂಬಿಕೆ ಅನ್ನುವಂಥದ್ದು ಹೀಗೆ, ಯಾವಾಗಾದರೆ ನಮಗೆ ದೇವರೊಂದಿಗೆ ಅನ್ಯೋನ್ಯತೆ ಉಳ್ಳವರಾಗಿರ್ತೇವೋ, when you have love towards God, ದೇವರ ಕಡೆ ನಮಗೆ ಪ್ರೀತಿ ಇರುವಂಥದ್ದಾಗಿದ್ದರೆ, when you believe God so much, ದೇವರನ್ನು ದೃಢವಾಗಿ ನಂಬುವವರಾಗಿದ್ದರೆ, when you believe God word so much, ದೇವರ ವಾಕ್ಯವನ್ನು ಸ್ಥಿರವಾಗಿ ನಂಬುವವರಾಗಿದ್ದರೆ, and world may tell you fool. ಆಗಿರುವಾಗ ಲೋಕ ನಮ್ಗೆ ಹೇಳ್ಬೋದು ನೀನೊಬ್ಬ ದೊಡ್ಡ ಮೂರ್ಖ ಎಂಬುದಾಗಿ.
it is not possible. ಇದು ಹೀಗೆ ಹೇಗೆ ಸಾಧ್ಯ, ಇದು ಸಾಧ್ಯ ಇಲ್ಲ ಎಂಬುದಾಗಿ. And that when God work will start it for you. ಆಗ ದೇವರ ಕಾರ್ಯ ನಿನ್ನಲ್ಲಿ ನಡೆಯುವುದಕ್ಕೆ ಪ್ರಾರಂಭವಾಗ್ತದೆ. Amen. ಆಮೇನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರ ವಾಕ್ಯವನ್ನು ನಾವು ಕೇಳಿದ್ದೇವೆ. ಮೋಶೆಯ ನಂಬಿಕೆ ಕುರಿತು ಧ್ಯಾನ ಮಾಡ್ತಾ, ಮೋಶೆಯ ನಂಬಿಕೆಯ ಜೀವಿತ 5 ಭಾಗವಾಗಿ ವಿಭಾಗಿಸಲ್ಪಟ್ಟಿದೆ. ಮೊದಲನೇದಾಗಿ ನಾವು ನೋಡಿದ್ದೇವೆ ಅವರ ತಂದೆ ತಾಯಿಗಳ ನಂಬಿಕೆ ಎಂಬುದಾಗಿ. ಎರಡನೇದಾಗಿ ಆತನ ಗುರುತಿಸುವಿಕೆ ಯಾರ ಸಂಗಡ, ಐಗುಪ್ತು ದೇಶದ ಅಥವಾ ಫರೋ ಮಗನೆನಿಸಿಕೊಳ್ಳುವಂಥ ಸಂಗಡ ಅಥವಾ ದೇವರ ಮಕ್ಕಳ ಸಂಗಡ ಎಂಬುದಂಥ ಸಂಗತಿಯನ್ನು ಸಹ ನಾವು ಧ್ಯಾನ ಮಾಡಿದೆವು. ಕಳೆದ ವಾರಗಳಲ್ಲಿ ಪ್ರತ್ಯೇಕತೆ ಎಂಬುವಂಥ 3ನೇ ಭಾಗವನ್ನು ನಾವು ಧ್ಯಾನ ಮಾಡಿದೆವು. ಈ ವಾರ ರಕ್ಷಣೆ ಎಂಬುವಂಥ ಸಂಗತಿಯನ್ನು ನಾವು ಧ್ಯಾನ ಮಾಡಿದೆವು. ರಕ್ಷಣೆ ಅನ್ನುವಂಥದ್ದು ದೇವರ ಕೃಪೆಯಿಂದ ನಂಬಿಕೆಯ ಮೂಲಕವೇ ಎಂಬುದಾಗಿ ನಾವು ನೋಡ್ತೇವೆ. ಅಬ್ರಹಾಮನು ಧರ್ಮಶಾಸ್ತ್ರ ಬರೋದಕ್ಕಿಂತ ಮುಂಚೆ ಇರುವಂಥ ಅಬ್ರಹಾಮನು ನೀತಿವಂತನೆಂದು ಎಣಿಸಲ್ಪಟ್ಟು ರಕ್ಷಣೆ ಹೊಂದಿರುವಂಥದ್ದು ನಂಬಿಕೆಯ ಮೂಲಕವೇ. ಈವನ್ ಮೋಶೆ ಸಹ ರಕ್ಷಣೆ ಹೊಂದಿರುವಂಥದ್ದು ಧರ್ಮಶಾಸ್ತ್ರ ಆತನು ಕೊಟ್ಟದರಿಂದಲ್ಲ, ಆತನಿಂದ ಬಂದದರಿಂದಲ್ಲ, ಅಥವಾ ಧರ್ಮಶಾಸ್ತ್ರವನ್ನು ಅನುಸರಿಸುವುದರಿಂದ ಮೋಶೆ ರಕ್ಷಣೆ ಹೊಂದಲಿಲ್ಲ. ಬಟ್ ಆದರೆ ಧರ್ಮಶಾಸ್ತ್ರವನ್ನು ಕೊಟ್ಟ ಮೋಶೆ ಸಹ ರಕ್ಷಣೆ ಹೊಂದಿರುವಂಥದ್ದು ನಂಬಿಕೆಯ ಮೂಲಕ ಎಂಬುದಾಗಿ ನಾವು ನೋಡ್ತೇವೆ. ಪಸ್ಕವನ್ನು ಆಚರಿಸುವುದರ ಮೂಲಕ, ಆ ರಕ್ತದ ಮೂಲಕ ಅವರು ರಕ್ಷಿಸಲ್ಪಟ್ಟರು ಎಂಬುದಾಗಿ, ಆ ಪಸ್ಕವನ್ನು ಆಚರಿಸಲಿಕ್ಕೆ ನಂಬಿಕೆಯಿಂದಲೇ ಸಾಧ್ಯ ಆಯಿತು ಎಂಬುದಾಗಿ. ಈ ರೀತಿ ದೇವರ ಕೃಪೆ ನಂಬಿಕೆಯ ಮೂಲಕ ರಕ್ಷಣೆ ಅನ್ನುವಂಥದ್ದು ನಮಗೆ ಸಾಧ್ಯ ಎಂಬುದಾಗಿ. ನಮ್ಮ ಪಾಪಗಳನ್ನು ಪರಿಹಾರ ಮಾಡಿದ್ದು, ನಮ್ಮನ್ನು ಶುದ್ಧಿ ಮಾಡಿದ್ದು, ನಮ್ಮನ್ನು ಕೇದಿಗೆ ಬಂಧನದಿಂದ ಬಿಡುಗಡೆ ಮಾಡಿದ್ದು ಅದು ದೇವರ ಕುರಿಮರಿಯಾದಂಥ ಯೇಸು ಕ್ರಿಸ್ತನ ರಕ್ತದಿಂದ ಎಂಬುದಾಗಿ. ಯಾವಾಗಾದರೆ ಕ್ರಿಸ್ತನ ರಕ್ತವನ್ನು ನಮ್ಮ ರಕ್ಷಣೆಯ ಸಾಧನ, ನನ್ನ ಪಾಪ ಪರಿಹಾರಕ್ಕೆ ಆತನ ರಕ್ತದಿಂದಲೇ ಸಾಧ್ಯ ಎಂಬುದನ್ನು ನಾವು ದೇವರ ಕಾರ್ಯವನ್ನು ನಾವು ನಂಬುತ್ತೇವೋ ಖಂಡಿತವಾಗಿ ದೇವರ ರಕ್ಷಣೆಯನ್ನು ನಾವು ಅನುಭವಿಸುವಂಥವರು ನಾವು ಆಗಿರ್ತೇವೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ರಕ್ಷಣೆ ಅನ್ನುವಂಥದ್ದು ನಮ್ಮ ಹೃದಯಕ್ಕೆ ಸಂಬಂಧಪಟ್ಟದ್ದು. ನಾವು ಹೃದಯದಲ್ಲಿ ದೇವರನ್ನು ನಂಬುವವರಾಗಿ, ದೇವರು ನಮ್ಮ ಪಾಪಗಳನ್ನು ಪರಿಹಾರ ಮಾಡಿದ್ದು ಕ್ರಿಸ್ತನ ರಕ್ತದ ಮೂಲಕ ಎಂಬುದಾಗಿ ನಮ್ಮ ಹೃದಯದಲ್ಲಿ ನಾವು ನಂಬುವಂಥದ್ದಾದರೆ ನಮ್ಮ ಹೃದಯದಲ್ಲಿ ರಕ್ಷಣೆ ಆಗ್ತೈತೆ, ನಮ್ಮ ಹೃದಯ ಬದಲಾಗ್ತೈತೆ. ಹೃದಯ ಬದಲಾದಾಗ ನಮ್ಮ ಜೀವನ ಎಲ್ಲ ವಿಧದಲ್ಲೂ ಸಹ ಬದಲಾಗಿ ದೇವರಿಗೆ ಮಹಿಮಕರವಾಗಿ ಮಾರ್ಪಡುವಂಥದ್ದಾಗಿರ್ತೈತೆ. ಆಗ ನಮ್ಮ ಜೀವನದಲ್ಲಿ ಎಲ್ಲ ಕೇಡುಗಳಿಂದ, ಎಲ್ಲ ಬಾಧೆಗಳಿಂದ ಬಿಡುಗಡೆ ಹೊಂದುವಂಥ ವ್ಯಕ್ತಿಗಳು ನಾವು ಆಗಿರ್ತೇವೆ. ಕರ್ತನಾಮಕ್ಕೆ ಸ್ತೋತ್ರ. ಈಗ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ನಿನ್ನ ಮಗನಿಗಾಗಿ ಸ್ತೋತ್ರ, ಆ ಮಗನ ಮೂಲಕ ನೀನು ಮಾತನಾಡಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ರಕ್ಷಣೆ ನಂಬಿಕೆಯ ಮೂಲಕವೇ ದೇವರ ಕೃಪೆಯಿಂದ ಎಂಬುದಾಗಿ ಸ್ವಾಮಿ. ಕರ್ತನೆ, ನೀನು ಸುರಿಸಿರುವ ರಕ್ತದಿಂದ, ನಿನ್ನ ಪ್ರಾಣ ವಿಮೋಚನದ ಮೂಲಕ, ಪ್ರಾಣ ಕರ್ತನೆ ಸಮರ್ಪಿಸಿರುವುದರ ಮೂಲಕವಾಗಿ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಕರ್ತ, ನಿನ್ನ ನಾಮಕ್ಕೆ ಸ್ತೋತ್ರ. ನಮ್ಮ ನೀ ನಂಬಿಕೆಗೆ ಮಾರ್ಗಕ್ಕೆ ತಂದಾತನೇ, ಈ ನಂಬಿಕೆಯಲ್ಲಿ ದೃಢವಾಗಿರ್ತಾ ಯಾವಾಗಲೂ ನಮ್ಮ ನಂಬಿಕೆ ನಿನ್ನಲ್ಲೇ ಇಟ್ಟುಕೊಂಡು ಮುಂದೆ ಸಾಗಲಿಕ್ಕೆ ನೀನು ಸಹಾಯ ಮಾಡಯ್ಯ. ಈ ಲೋಕದಲ್ಲಿರುವ ಪ್ರತಿಯೊಬ್ಬರು ಸ್ವಾಮಿ ಈ ಕ್ರಿಸ್ತ ನಂಬಿಕೆಗೆ ಒಳಗಾಗುವಂತೆ ಪ್ರತಿಯೊಬ್ಬರು ನಿನ್ನ ನಂಬಿಕೆಗೆ ಅಧೀನರಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ಪ್ರತಿ ವ್ಯಕ್ತಿಯು ನಿನ್ನ ನಂಬಿಕೆಗೆ ಅಧೀನವಾಗದಾಗೆ ಅಡ್ಡಿ ಮಾಡುವಂಥ ಎಲ್ಲ ವೈರ್ಯ ಕಾರ್ಯಗಳನ್ನು ನಾವು ಜಯಿಸಿದವರಾಗಿದ್ದೇವೆ ಸ್ವಾಮಿ. ಕರ್ತ, ನಿನ್ನ ನಾಮಕ್ಕೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ಹಸ್ತಕ್ಕೊಪ್ಪಿಸಿಕೊಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆ. ಆಮೇನ್. ಆಮೇನ್. God bless you all. Praise the Lord.